ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ಎಲ್ಲ ದಾಸ ಸಾಹಿತ್ಯ ಪ್ರೇಮಿಗಳಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಚಕ್ರಾಬ್ಜ ಮಂಡಲದಲ್ಲಿ ಮಧ್ಯದ ಘೃಣಿನಾಮಕ ಪರಮಾತ್ಮನಿಂದ ಕೂಡಿರ್ತಕ್ಕಂಥ ವಲಯದ ಬಗ್ಗೆ, ತ್ರಿಕೋಣದ ಬಗ್ಗೆ, ಸೂರ್ಯ ಚಂದ್ರ ಅಗ್ನಿಗಳಿಂದ ಕೂಡಿದ ವಲಯದ ಬಗ್ಗೆ, ದ್ವಾದಶ ರಾಶಿಗಳಿಂದ ಯುಕ್ತವಾಗಿ ಸ್ಥೂಲ ಶರೀರಕ್ಕೆ ಪ್ರತಿರೂಪವಾಗಿರತಕ್ಕಂಥ ವಲಯದ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡಿ, ಈ ಸ್ಥೂಲ ಶರೀರಕ್ಕೆ ಪ್ರತಿರೂಪವಾಗಿರತಕ್ಕಂಥ ಮೂರನೇ ವಲಯ ಮೇಷಾದಿ ರಾಶಿಗಳಿಂದ ಕೂಡಿಕೊಂಡಿರ್ತಕ್ಕಂಥ ವಲಯದ ಮೇಲ್ಭಾಗದಲ್ಲಿ ಷಟ್ಕೋಣಗಳಿಂದ ಕೂಡಿದ ಅಥವಾ 6 ದಳಗಳಿಂದ ಕೂಡಿದ ಒಂದು ವಲಯ ಇರ್ತದೆ. ಅಲ್ಲಿ ಏನೇನಿರ್ತದೆ ಅದರ ಬಗ್ಗೆ ಎಲ್ಲ ಕೂಡ ವಿಸ್ತಾರವಾಗಿ ಚಿಂತನೆ ಮಾಡಿದ್ವಿ. ಅದನ್ನು ಅನಿರುದ್ಧಾವರಣ ಅಂತಲೂ ಚಿಂತನೆ ಮಾಡಬೇಕು. ಅನಿರುದ್ಧಾವರಣ ಅಂತ ಚಿಂತನೆ ಮಾಡುವುದಕ್ಕಿಂತ ಮುಂಚಿತವಾಗಿ ನಮಗೆ ಕೆಡಕನ್ನು ಮಾಡತಕ್ಕಂಥ ಏನಾದರೂ ಒಂದು ಭಾವನಾದ ಅದೇನು ಅಂತಂದರೆ ಅರಿಷಡ್ ವರ್ಗಗಳು. ಆ 6 ಕೋಣೆಗಳು ಒಂದು ರೀತಿಯಿಂದ ಏನಂತ ತಿಳಿಸ್ತವೆ, ಇದು ಸ್ಥೂಲ ಶರೀರದ ಮೇಲಿರತಕ್ಕಂಥ 6 ಕೋಣೆಗಳಿಂದ ಆ ಮಂಡಲ ನೋಡಿದಾಗ ನನ್ನ ಮೇಲೆ ಅರಿಷಡ್ ವರ್ಗಗಳ ಪ್ರಯೋಗ ಇರ್ತದೆ, ಜಾಗ್ರತೆ ಎಂಬುದು ಸೂಚನೆ ಆಯಿತು. ಅದನ್ನು ಯಾವ ರೀತಿ ಗೆಲ್ಲಬೇಕು ಅಂದರೆ ವಿಷ್ಣು ಷಡಾಕ್ಷರ ಮಹಾಮಂತ್ರದ ನಿತ್ಯ ಜಪದಿಂದ ಗೆದ್ದು ನಿನ್ನ ಸುತ್ತಲೂ ಅನಿರುದ್ಧಾವರಣದ ಅಂತಂಬುವ ಭಾವನೆಗೆ ಒಳಗಾಗು. ಅದರ ಮೇಲೆ ಅಷ್ಟದಳಗಳಿಂದ ಕೂಡಿದ ಮತ್ತೊಂದು ವಲಯ, ಅದರಲ್ಲಿ ಓಂ ನಮೋ ನಾರಾಯಣಾಯ ಓಂ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರದ ಅಕ್ಷರಗಳನ್ನು ಬೀಜಾಕ್ಷರಗಳನ್ನಾಗಿ ಮಾಡಿ ಬರಿ ಅಂತ ಅದನ್ನು ವಿಸ್ತಾರವಾಗಿ ಮತ್ತು ಅಲ್ಲಿ ಏನೇನಿರಬೇಕು ಅವೆಲ್ಲವನ್ನು ಚಿಂತನೆ ಮಾಡಿದ್ದೇವೆ. ಅದು ಒಂದು ರೀತಿಯಿಂದ ನೋಡಿದಾಗ ಸ್ಥೂಲ ಶರೀರದ ಮೇಲಿರತಕ್ಕಂಥ ಮದಗಳಿಗೆ ಸಿಂಬಾಲಿಕ್. ಅವುಗಳನ್ನು ಗೆಲ್ಲಬೇಕು ನೀನು. ಅದನ್ನು ಹೇಗೆ ಗೆಲ್ಲಬೇಕು? ಓಂ ನಮೋ ನಾರಾಯಣಾಯ ಓಂ ಅಂತಕ್ಕಂಥ ಮಹಾಮಂತ್ರದ ಜಪದಿಂದ ಗೆಲ್ಲಬೇಕು. ಗೆದ್ದು ಅದನ್ನು ಪ್ರದ್ಯುಮ್ನ ಆವರಣವನ್ನಾಗಿ ಚಿಂತನೆ ಮಾಡು ಅಂತ ಹೇಳಿದ್ವಿ. ಈಗ 12 ದಳಗಳಿಂದ ಕೂಡಿರ್ತಕ್ಕಂಥ ಮತ್ತೊಂದು ಆವರಣ, ಮತ್ತೊಂದು ಮಂಡಲದ ಬಗ್ಗೆ ಚಿಂತನೆ ಮಾಡೋಣ. ಇದು 12 ದಳಗಳಿಂದ ಕೂಡಿಕೊಂಡಿರ್ತದೆ. ಇಲ್ಲಿ ಕಾಣಿಸ್ತದೆ, ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು 1 2 3 4 5 6 7 8 9 10 11 12. ಈ 12 ದಳಗಳಿಂದ ಕೂಡಿರ್ತಕ್ಕಂಥ ಈ ಆವರಣ ಓಂ ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ದ್ವಾದಶಾಕ್ಷರಗಳಿಂದ ಕೂಡಿರ್ತಕ್ಕಂಥ ಮಹಾಮಂತ್ರದಿಂದ ಕೂಡಿಕೊಂಡಿರ್ತದೆ. ಇಲ್ಲಿ ಏನೇನು ಚಿಂತನೆ ಮಾಡಬೇಕು ಅಂತ ವಿಶದವಾಗಿ ಹೇಳ್ತಾರೆ. ಇಲ್ಲೇನು ಸಮಸ್ಯೆ ಇಲ್ಲ, ಯಾವ ತರಹದ ಕಾಂಟ್ರವರ್ಸಿ ಇಲ್ಲ. ಮೊದಲು ಒಂದೊಂದು ದಳದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ಮಂತ್ರದಲ್ಲಿರುವ ಒಂದೊಂದು ಅಕ್ಷರವನ್ನು ಬರಿ. ಆ ಅಕ್ಷರವನ್ನು ಅಕ್ಷರ ಬರಿಬೇಡ, ಬೀಜಾಕ್ಷರವನ್ನಾಗಿ ಮಾಡಿ ಬರಿ. ಓಂಕಾರ ಸಹಿತವಾಗಿ ಬೀಜಾಕ್ಷರ ಮಾಡು. ಆಗ ಇದಕ್ಕೆ ಮೊದಲನೇದರಲ್ಲಿ ಓಂ 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 ನಮೋ ಭಗವತೆ ಓಂ ಓಂ. ಎರಡನೇ ದಳದಲ್ಲಿ ಓಂ ನಮೋ ಭಗವತೆ. 3ನೇ ದಳದಲ್ಲಿ ಓಂ ಓಂ ಬರಿ. 4ನೇ ದಳದಲ್ಲಿ ಓಂ ಭಂ ಬರಿ. ಆಮೇಲೆ ಓಂ ಗಂ ಬರಿ, ಓಂ ವಂ, ಓಂ ತೇಂ, ಆಮೇಲೆ ಓಂ ವಾಂ, ಓಂ ಸುಂ, ಓಂ ದೇಂ, ಓಂ ವಾಂ, ಓಂ ಯಂ. ಈ ರೀತಿ ಮೊಟ್ಟ ಮೊದಲು 12 ಅಕ್ಷರಗಳನ್ನು ಬೀಜಾಕ್ಷರಗಳನ್ನಾಗಿ ಮಾಡಿ ಓಂಕಾರ ಸಹಿತವಾಗಿ ಮೊದಲು ಬರಿ. ಇದಕ್ಕೆ ಕೆಳಗಡೆ ಏನಿರಬೇಕು ಅಂತ ಮೀನರಾಶಿಯನ್ನು ಬರಿ. ಈ ಮೀನರಾಶಿಗೆ 12 ರಾಶಿಗಳನ್ನು ಬರಿ. ಅದರಲ್ಲಿ ಇಲ್ಲಿ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ. ಈ 12 ರಾಶಿಗಳನ್ನು ಬರಿ. ಈ 12 ರಾಶಿಗಳಿಗೆ ನಿಯಾಮಕ ಭಗವದ್ರೂಪ ಯಾವುದು ಅಂತಂದಾಗ ಕೇಶವ ಅಂತಕ್ಕಂಥದ್ದು. ಈ ಕೇಶವ ಅಂತಕ್ಕಂಥ ರೂಪ 12 ರೂಪಗಳು: ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಹೃಷಿಕೇಶ, ಪದ್ಮನಾಭ, ದಾಮೋದರ ಅಂತಕ್ಕಂಥ 12 ಭಗವಂತನ ಕೇಶವಾದಿ ರೂಪಗಳಲ್ಲಿರುವ ಮೊದಲನೇ 12 ರೂಪಗಳನ್ನು ಚಿಂತನೆ ಮಾಡಿ. ಈ 12 ರೂಪಗಳವಲ್ಲ, ಇವು ಒಂದು ರೀತಿಯಿಂದ ಹೆಂಗಂದರೆ
ಮೇಷರಾಶಿಗೂ ನಿಯಾಮಕ ರೂಪಗಳು ಮತ್ತು ಓಂ ಅಂತಕ್ಕಂಥ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ 12 ಅಕ್ಷರಗಳಲ್ಲ, ಆ 12 ಅಕ್ಷರಗಳಲ್ಲಿ ಒಂದೊಂದು ಅಕ್ಷರಗಳಿಗೆ ಇವು ನಿಯಾಮಕ. ಓಂ ಎಂಬ ಅಕ್ಷರಕ್ಕೆ ಕೇಶವ ನಾಮಕ ಪರಮಾತ್ಮ, ಮೇಷರಾಶಿಗೂ ಅವನೇ. ಅದೇ ಪ್ರಕಾರ ನಮ್ ವಾಸುದೇವ ಅಕ್ಷರದ ವಾಸುದೇವ ಮಂತ್ರದಲ್ಲಿ 2ನೇ ಅಕ್ಷರ ನಮ್, ಇದಕ್ಕೆ ನಾರಾಯಣ. ವೃಷಭ ರಾಶಿಯಲ್ಲಿರೋದು, ವೃಷಭ ರಾಶಿಗೂ ನಾರಾಯಣ ನಿಯಾಮಕ. ಇದೇ ಪ್ರಕಾರ ಒಂದೊಂದು ದಳದಲ್ಲಿರುವ ವಾಸುದೇವ ಮಹಾಮಂತ್ರದ ಒಂದೊಂದು ಅಕ್ಷರಕ್ಕೆ ಕೇಶವಾದಿ ರೂಪಗಳಲ್ಲಿರುವ ಒಂದೊಂದು ಭಗವದ್ ರೂಪ ಅಭಿಮಾನಿ, ನಿಯಾಮಕ ಮತ್ತು ರಾಶಿಗಳಿಗೂ ಕೂಡ ಅವನೇ. ಈ ರೀತಿ ಚಿಂತನೆ ಮಾಡು. ಬರೀ ಅಷ್ಟಕ್ಕೆ ನಿಲ್ಲಬೇಡ. ಏನು ಮಾಡಬೇಕು ಗೊತ್ತಾ, 12 ದಳಗಳಲ್ಲಿ ಕೂಡ ಅಕಾರ ಮುಕಾರ ಮಕಾರ ಅಂದರೆ ಅಜಾದಿ ಭಗವದ್ರೂಪಗಳನ್ನು ಬರಿ ಅಂತಂತಾರೆ. ಇದು ಕೂಡ ಹೇಗದೆ ಅಂತಂದರೆ ಸರಿಯಾಗಿ 14 ರೌಂಡ್ ಬರ್ತದೆ ನೋಡ್ರಿ. ಇದು ದಯಮಾಡಿ ಸ್ವಲ್ಪ ಗಮನದಲ್ಲಿ. ಮೊದಲು ಆ ಬರಿ, ಆ ಬರಿ, ಈ ಬರಿ, ಈ ಬರಿ, ಊ ಬರಿ, ಇಲ್ಲದ ಊ ಬರಿ, ಆಮ್ಯಾಗ ರೂ ಬರಿ, ರೂ ಬರಿ, ಎ ಐ ಓ ಔ ಅಂ ಆಹ. ಇದು ಒಂದು ರೌಂಡ್. ಅದಾದಮೇಲೆ ಕ ಖ ಗ ಘ ಇಯ ಚ ಛ ಜ ಝ ಇಯ ಟ ಠ ಡ ಬರಿ, ಠ ಠ ಆದಮೇಲೆ ಠ ಬರಿ. ಅದಕ್ಕೆ ನಂತರದಲ್ಲಿ ಮತ್ತು ಡ ಬರಿ, ಡ ಢ ಣ ಇಲ್ಲದ ಣ, ಆಮ್ಯಾಕೆ ತ ಥ ದ ಧ ನ ಪ ಫ ಬ ಭ. ಆಮೇಲೆ ಮತ್ತೆ ಮುನ್ನ 4ನೇ ರೌಂಡ್ ಬರಬೇಕು. ಮ ಯ ರ ಲ ವ ಶ ಷ ಸ ಹ ಳ ಕ್ಷ ಇಷ್ಟು ಬರೆದುಬಿಟ್ರೆ ಆಯ್ತು. ಅಲ್ಲಿ ಅಂದರೆ ಒಂದಕ್ಕೆ ಕಂಪ್ಲೀಟ್ ಆಗಲ್ಲ. ಆದರೂ ಇದು 4 ರೌಂಡ್ನಲ್ಲಿ ಬರಿ ಅಂತಾರೆ. ಯಾಕೆ? ಇದು ಒಂದು ದೇವಾಲಯ ಇದ್ದಂತೆ. ವಿಷ್ಣುವಿನ ವಾಸುದೇವ ನಾಮಕ ಪರಮಾತ್ಮನಿಂದ ಕೂಡಿಕೊಂಡಿರ್ತಕ್ಕಂಥ ಒಳಗೆ ವಿಷ್ಣು ರೂಪ ಅದೇ. ಆ ವಿಷ್ಣು ರೂಪದ ಮೇಲೆ ಅಷ್ಟದಳದ ಕಮಲ, ಅದರಲ್ಲಿ ಓಂ ನಮೋ ನಾರಾಯಣ ಇದ್ದಾನೆ. ಅದರ ಮೇಲೆ 12 ದಳದ ಕಮಲ, ಇದರಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಪ್ರತಿಪಾದ್ಯನಾಗಿದ್ದಾನಾದ ಕಾರಣ ಇದು ಒಂದು ರೀತಿಯಿಂದ ಭಗವಂತನ ಒಂದು ಗುಡಿ ಇದ್ದಂತೆ ಆದ ಕಾರಣ ಇದಕ್ಕೆ 4 ಪ್ರದಕ್ಷಿಣೆಗಳಲ್ಲಿ 4 ಸುತ್ತನ್ನು ಬಂದು ಈ ಅಕಾರದಿಂದ ತಿಳ್ಕೊಂಡು ಷಕಾರದವರೆಗಿರ್ತಕ್ಕಂಥ ಅಕ್ಷರಗಳನ್ನು ತುಂಬು. ಒಂದೊಂದರಲ್ಲೇ ಆ ಕಾಡಾಮ ಕ ಖ ಆ ಖ ಢ ಯ ಹಿಂಗೆ ಬರಿಕೋತ ಹೋಗಬೇಡ, ಹಿಂಗೆ ಬರ್ಕೋತ ಹೋಗು ಅಂಥೇಳಿ ಒಂದು ಚಿಂತನೆಯನ್ನು ಕೊಟ್ಟರು. ಇದಾದ ಮೇಲೆ ಈ ಒಂದೊಂದು ದಳದ ಮೂಲೆಗಳೇನವಲ್ಲ, ಮಧ್ಯಭಾಗ ಖಾಳಿ ಭಾಗ, ಒಂದು ದಳದ ಒಂದು ಮೊದಲನೇ ದಳದಿಂದ 2ನೇ ದಳದ ಮಧ್ಯದಲ್ಲಿ ಒಂದು ಖಾಳಿ ಅದೆ. ಇದೇ ಪ್ರಕಾರ 12 ಖಾಳಿಗಳವೆ. 12 ಖಾಳಿಗಳಲ್ಲಿ ಏನು ಮಾಡಬೇಕು? ಹಾಗೆ ನಕ್ಷತ್ರಗಳು 27 ನಕ್ಷತ್ರಗಳು, ವಿಷ್ಕಂಭಾದಿ ಯೋಗಗಳು ಕೂಡ 27. ಈ 27 ವಿಷ್ಕಂಭ ಪ್ರೀತಿ ಇವೇನವಲ್ಲ ಈ ಯೋಗಗಳು, ಈ ಯೋಗಗಳನ್ನು 9 ಪಾದಗಳಂತೆ ಒಂದೊಂದು ಮೂಲೆಯಲ್ಲಿ ಬರಿ. ಇದರಲ್ಲಿ ವಿಷ್ಕಂಭ 4 ಪಾದ, ಪ್ರೀತಿ ಅಂತಕ್ಕಂಥದ್ದು 4 ಪಾದ, ಆಯುಷ್ಮಾನ್ ಅಂತಕ್ಕಂಥದ್ದು 1 ಪಾದ. ಈ ರೀತಿ ಒಟ್ಟು 12 ಖಾಲಿ ಜಾಗಗಳಲ್ಲಿ 27 ಯೋಗಗಳನ್ನು ಬರಿ. ಆ ಬರೀ ಯೋಗಗಳನ್ನು ಬರಿಬೇಡ, ಆ ಯೋಗಗಳನ್ನು ವಿಭಾಗ ಮಾಡಿ ಬರಿ. ಯಾವ ರೀತಿ ವಿಭಾಗ ಮಾಡಬೇಕು? ಪಾದಗಳಿಗೆ ಅನುಗುಣವಾಗಿ ನಕ್ಷತ್ರಗಳಂತೆ ಈ ಯೋಗಗಳು, ವಿಷ್ಕಂಭಾದಿ ಯೋಗಗಳು ಕೂಡ ಒಂದೊಂದು 4 ಪಾದದಿಂದ ಕೂಡಿಕೊಂಡಿರ್ತದೆ. ಸೊ 27 ಯೋಗಗಳು ಒಂದೊಂದಕ್ಕೆ 4 ಪಾದ ಅಂತಂದಾಗ 108 ಪಾದಗಳಾದವು. ಈ 108 ಪಾದಗಳನ್ನು ಒಂದೊಂದು ಖಾಲಿ ಜಾಗದಲ್ಲಿ 9 ಪಾದಗಳಂತೆ ನೀನು ಬರ್ಕೋತ ಹೋದಿ ಇತ್ತಂದರೆ ಅಂದರೆ 2 ನಕ್ಷತ್ರ ಪೂರ್ಣವಾಗಿರ್ತಾನೆ, 1 ನಕ್ಷತ್ರ ಸ್ವಲ್ಪ ಈ ರೀತಿ ಬರ್ಕೋತ ಹೋಗು ಅಂಥೇಳಿ ಚಿಂತನೆ ಕೊಟ್ಟು ಈ 12 ದಳದ ಕಮಲವನ್ನು ಚಿಂತನೆಗೆ ತಂದು ಕೊಟ್ಟರು. ಈ 12 ದಳದ ಕಮಲವನ್ನು ಏನಾಗಿ ಚಿಂತನೆ ಮಾಡಬೇಕು? ಸಂಕರ್ಷಣ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಆವರಣ ಅಂತ ಚಿಂತನೆ ಮಾಡಬೇಕು. ಷಟ್ಕೋಣ ಇದು ಅನಿರುದ್ಧ, ಅಷ್ಟದಳ ಕಮಲಗಳಿಂದ ಅಷ್ಟದಳಗಳಿಂದ ಕೂಡಿದ 2ನೇ ಆವರಣ ಇದು ಪ್ರದ್ಯುಮ್ನ ಆವರಣ. ಈ 12 ದಳಗಳಿಂದ ಕೂಡಿಕೊಂಡಿರ್ತಕ್ಕಂಥ ಈ ಆವರಣ
ಇದು ಆ ಪ್ರದ್ಯುಮ್ನ ಸಂಕರ್ಷಣ ರೂಪಿ ಪರಮಾತ್ಮನಿಗೆ ಚಿಂತನೆ ಮಾಡೋದು. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಗೊತ್ತಾ, 12 ಅವಸ್ಥೆಗಳಿಗೆ ಪ್ರತಿರೂಪ ಅಂತ ಚಿಂತನೆ ಮಾಡು ಅಂತ ಹೇಳಿದ್ವಿ. ಆ 12 ಅವಸ್ಥೆಗಳು ಯಾವುವು ಅಂತ ನಿನ್ನೆ ನಿಮಗೆ ವಿಶದವಾಗಿ ವಿಚಾರ ಮಾಡಿದ್ದೀನಿ. 12 ಅವಸ್ಥೆಗಳು ಗರ್ಭ, ಆಮೇಲಕ್ಕೆ ಅದರ ನಂತರ ಗರ್ಭವಾಸ, ಆಮೇಲೆ ಜನನ, ಆ ನಂತರದಲ್ಲಿ ಶೈಶವ, ಹೀಗೆ 12 ಅವಸ್ಥೆಗಳು ಅದರ ಸ್ಪಷ್ಟವಾಗಿ ಕೊನೆಗೆ ಜಾಗೃತ್, ಸ್ವಪ್ನ, ಸುಷುಪ್ತಿಯೊಟ್ಟಿಗೆ ಮೃತಿ ಕೂಡ ಬರ್ತದೆ. ಮೃತಿ ಆದಮೇಲೆ ಜಾಗೃತ್, ಸ್ವಪ್ನ, ಸುಷುಪ್ತಿ ಅಂತಕ್ಕಂಥ 12 ಅವಸ್ಥೆಗಳವಲ್ಲ. ಈ 12 ಅವಸ್ಥೆಗಳು ನನಗೆ ಬಿಟ್ಟಿದ್ದಲ್ಲ, ಈ ಸ್ಥೂಲ ಶರೀರಕ್ಕೆ ಕಂಪಲ್ಸರಿ ಆಗಿರತಕ್ಕಂಥದ್ದು. ಇಂಥ ಕಂಪಲ್ಸರಿಯಾಗಿ ಅನುಭವಿಸಬೇಕಾಗಿರ್ತಕ್ಕಂಥ 12 ಅವಸ್ಥೆಗಳವಲ್ಲ. ಆ ಅವಸ್ಥೆಗಳನ್ನು ದಾಟಬೇಕು ನಿನಗೆ. ಅದು ಮತ್ತೆ ಬರದಂತೆ ಮಾಡ್ಕೋಬೇಕು. ಬರದಂತೆ ಮಾಡಬೇಕಾದ್ರೆ ಏನು ಮಾಡಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ಮಹಾಮಂತ್ರವನ್ನು ಜಪ ಮಾಡಿದೆ ಅಂದರೆ ಆ 12 ಅವಸ್ಥೆಗಳು ನಿಮಗೆ ದೂರ ಆಗ್ತದೆ. ಯಾವಾಗ ಆಗ್ತದೆ? ಅದು ಆಟೋಮೆಟಿಕ್ ಆಗಿ ಹರಿಷಡ್ವರ್ಗಗಳು ದೂರ ಆಗೋದಾಗಲಿ, ಅಷ್ಟಮದಗಳು ದೂರ ಆಗೋದಾಗಲಿ, ಈ 12 ಅವಸ್ಥೆಗಳು ದೂರ ಆಗೋದು ಯಾವಾಗ ಅಂತಂದರೆ ನನಗೆ ಸ್ಥೂಲ ಶರೀರ ಬರದೇ ಇದ್ದರೆ ಆಗಿಬಿಡ್ತದೆ. ಸ್ಥೂಲ ಶರೀರ ಬರದೇ ಇರಬೇಕಾದ್ರೆ ಅನಿರುದ್ಧ ಶರೀರ ಬರಬಾರ್ದು. ಅನಿರುದ್ಧ ಶರೀರ ಬರಬಾರ್ದಂದರೆ ಲಿಂಗ ಶರೀರದ ಭಂಗ ಅಂದರೆ ಅಪರೋಕ್ಷಾದಿಗಳು ನಿಂಗೆ ಸಿದ್ಧಿಸಿದಾಗ, ನಿನ್ನ ಬಿಂಬರೂಪಿ ಪರಮಾತ್ಮನ ದರ್ಶನ ನಿಂಗೆ ಆದಾಗ ಇವುಗಳೆಲ್ಲದರಿಂದ ನೀನು ದೂರ ಆಗ್ತೀಯ. ಹೌದು ಸ್ವಾಮಿ, ಇಲ್ಲಿ ವಾಸುದೇವ ಮಹಾಮಂತ್ರವನ್ನು ಬರೆದಿರಿ. ಆದರೆ ಇದು ಯಾವ ಆವರಣ ಅಂತ ಹೇಳ್ತಾ ಇದ್ದೀರಿ ನೀವು? ಸಂಕರ್ಷಣ ಆವರಣ ಅಂತಿದ್ದೀರಿ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ರೂಪಿ ಪರಮಾತ್ಮನ ಆವರಣ ಅಂತ ಹೇಳ್ತೀರಲ್ಲ, ಅದು ಹೇಗೆ ಟ್ಯಾಲಿ ಮಾಡಬೇಕು ಅಂತಂದಾಗ ಏನಿಲ್ಲ. ಸಂಕರ್ಷಣ ರೂಪಿ ಪರಮಾತ್ಮನ ನಾಮಕ್ಕೂ ಮತ್ತು ವಾಸುದೇವ ನಾಮಕ್ಕೂ ಯಾವ ತರಹದ ವ್ಯತ್ಯಾಸವಿಲ್ಲ. ಸ್ವಲ್ಪ ನೋಡ್ರಿ, ವಾಸುದೇವ ಮಂತ್ರ ಏನು ಹೇಳ್ತದೆ? ಸರ್ವಭೂತಾನಿ ವಸ್ತೆ ಆಚ್ಛಾದಯತಿ ಸರ್ವಭೂತಾನಿ ಯತ್ರ ವಸಂತೀತಿ ವಾಸು ಸ್ವಭಾವತಃ ದೇವತ್ವಾತ್ ದೇವ. ಅಂದರೆ ಸರ್ವಭೂತಾನಿ ವಸ್ತೆ, ಎಲ್ಲ ಭೂತಗಳು ಅಂದರೆ ವಿಶ್ವದಲ್ಲಿರ್ತಕ್ಕಂಥ ಚೇತನ ಪ್ರಪಂಚವೆಲ್ಲವೂ ಕೂಡ ವಾಸ ಮಾಡ್ತಾನಾದ ಕಾರಣ ವಾಸುದೇವ. ಎಲ್ಲವನ್ನು ವಸ್ತೆ ಅಂದರೆ ಆಚ್ಛಾದನ ಮಾಡ್ತಾನೆ, ಎಲ್ಲವನ್ನು ತನ್ನೊಳಗೆ ಇಟ್ಕೊಂಡ್ಬಿಡ್ತಾನೆ, ಆದ ಕಾರಣ ಅವನು ವಾಸುದೇವ. ಸರ್ವಭೂತಗಳಲ್ಲಿ ವಾಸ ಮಾಡ್ತಾನೆ ಅಂದರೆ ಸರ್ವಭೂತಗಳ ಹೊರಗೂ ಅವೆಲ್ಲವನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಅವುಗಳನ್ನು ಕಾಪಾಡ್ತಾನಾದ ಕಾರಣ ವಾಸುದೇವ. ಎಲ್ಲ ಭೂತಗಳ ಒಳಗೂ ಇರ್ತಾನಾದ ಕಾರಣ ವಾಸುದೇವ. ಅವನು ಕ್ರೀಡಾದಿ ಗುಣ ವಿಶಿಷ್ಟ. ಅಲ್ಲಿದ್ದೇನು ಮಾಡ್ತಾನೆ? ಸರ್ವಭೂತಗಳನ್ನು, ಜಗತ್ತನ್ನು, ಆತ್ಮಕವಾದ ಪ್ರಪಂಚವನ್ನು ತನ್ನೊಳಗಿಟ್ಟುಕೊಂಡು ತಾನು ಅದರಲ್ಲಿದ್ದು ಏನು ಮಾಡ್ತಾನೆ ಅಂದರೆ ಕ್ರೀಡೆ ಮಾಡ್ತಾನೆ. ಅದ ಕಾರಣ ದೇವ. ವಾಸು ಅಂತಂದರೆ ಸರ್ವಭೂತಗಳನ್ನು ತನ್ನೊಳಗಿಟ್ಕೊಬೋದು. ವಾಸು ಅಂತಂದರೆ ಸಣ್ಣ ಭೂತಗಳಲ್ಲಿ ತಾನು ಇರುವುದು. ಇದ್ದೇನು ಮಾಡ್ತಾನಯ್ಯ? ದೇವ. ದಿವು ಕ್ರೀಡಾಯ, ವ್ಯಾಪಾರ ಮಾಡ್ತಾನೆ, ವಿವಿಧ ಕ್ರೀಡೆಗಳನ್ನು ಮಾಡ್ತಾನೆ. ನಮ್ಮೊಳಗಿದ್ದು ಕ್ರೀಡೆಗಳನ್ನು ಮಾಡ್ತಾನೆ, ನಮ್ಮ ಹೊರಗಿದ್ದು ಕ್ರೀಡೆಗಳನ್ನು ಮಾಡ್ತಾನೆ. ಅದ ಕಾರಣ ವಾಸುದೇವ ಅನಿಸ್ಕೋತಾನೆ. ಸಂಕರ್ಷಣ ಅಂತಂದ್ರೇನು? ಸಂಕರ್ಷಣ ಸಮ್ಯಕ್ ಕರ್ಷತೀತಿ ಸಂಕರ್ಷಣ, ನಯತೀತಿ ನಃ ಸಂಕರ್ಷಣಶ್ಚಾಸೌ ನಶ್ಚ ಸಂಕರ್ಷಣ. ಏನು ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಎಲ್ಲ ಪದಾರ್ಥಗಳನ್ನು ಸಂಕರ್ಷಣ ಮಾಡ್ತಾನೆ, ಸೆಳಿತಾನೆ ಪ್ರಳಯ ಬಂದಾಗ. ಮತ್ತು ಎಲ್ಲವನ್ನು ಸೆಳೆದು ಏನು ಮಾಡ್ತಾನೆ? ತನ್ನೊಳಗಿಟ್ಕೋತಾನೆ. ಸೊ ವಾಸುದೇವ ಶಬ್ದಕ್ಕೆ ಏನು ಅರ್ಥ ಬಂತು? ಎಲ್ಲದರ ಒಳಗೆ ತಾನಿರ್ತಾನ ಅಂತಂದ್ರು ಒಂದೇ, ಎಲ್ಲವನ್ನೂ ತಗೊಂಡು ತನ್ನೊಳಗೆ ಇಟ್ಕೋತಾನ ಅಂತಂದ್ರೂ ಕೂಡ ಒಂದೇ ಆಗ್ತದೆ. ಅದೇ ಪ್ರಕಾರ ಪ್ರಳಯ ಬಂದಾಗ ಎಲ್ಲವನ್ನು ಸೆಳೆಕೊಂಡು ತನ್ನೊಳಗಿಟ್ಕೋತಾನಾದ ಕಾರಣ ಸಂಕರ್ಷಣ. ಪ್ರಳಯ ಆಗಿ ಸೃಷ್ಟಿಕಾಲ ಬಂದಾಗ ಎಲ್ಲವನ್ನು ತೆಗೆದು ಅಂದರೆ ಕರ್ಷಣ ಮಾಡಿ, ಹೃದಯ ಹೊಟ್ಟೆಯಿಂದ ಕರ್ಷಣ ಮಾಡಿ ಸೆಳೆದು ಏನು ಮಾಡ್ತಾನೆ? ಹೊರಗಿಟ್ಟು ಅವುಗಳೆಲ್ಲವನ್ನು ರಕ್ಷಣೆಗಾಗಿ ವ್ಯಾಪಿಸಿಲ್ತಾನೆ, ಕ್ರೀಡೆ ಮಾಡ್ತಾನೆ. ಅದ ಕಾರಣ ಸಂಕರ್ಷಣ. ವಾಸುದೇವ ಅಷ್ಟೇ ಆ ಜೀವಿಗಳ ಅಚೇತನಗಳ ರಕ್ಷಣೆಗಾಗಿ ಅವುಗಳ ಒಳಗೂ ಇರ್ತಾನೆ ಮತ್ತು ಹೊರಗೂ ಇರ್ತಾನೆ. ಸಂಕರ್ಷಣನೂ ಅಷ್ಟೇ, ಪ್ರಳಯ ಬಂದಾಗ ಎಲ್ಲವನ್ನು ಸೆಳೆದು ತನ್ನೊಳಗಿಟ್ಕೋತಾನೆ. ಹೇಗೆ? ಯಾವ ತರಹದ ನಾಶ ಆಗಬಾರದು ಅಂಥೇಳಿ. ಮತ್ತು ಸೃಷ್ಟಿಕಾಲ ಬಂದಾಗ ಅವರಿಂದ ಸಾಧನೆ ಮಾಡಿಸಬೇಕು ಅಂಥೇಳಿ ಎಲ್ಲ ಜೀವಿಗಳನ್ನು ತನ್ನ ಉದರದಿಂದ ಹೊರಗೆ ತೆಗೆದು ಅವುಗಳಿಗೆ ರಕ್ಷಕನಾಗಿ ಅವುಗಳನ್ನು ವ್ಯಾಪಿಸಿರುತ್ತಾನೆ.
ಒಂದು ರೀತಿಯಿಂದ ಸಂಕರ್ಷಣ ಶಬ್ದಕ್ಕೆ ಯಾವ ಅರ್ಥ ಅದನೋ ಅದೇ ಅರ್ಥ ವಾಸುದೇವ ಶಬ್ದಕ್ಕೂ. ವಾಸುದೇವ ಶಬ್ದ ಯಾವ ಅರ್ಥವನ್ನು, ಯಾವ ಭಗವಂತನ ಮಹಿಮೆಯನ್ನು ಹೇಳ್ತದೋ ಅದೇ ಮಹಿಮೆಯನ್ನೇ ಸಂಕರ್ಷಣ ಶಬ್ದ ಹೇಳ್ತದ. ಆದ ಕಾರಣ ಇಲ್ಲಿ ವಾಸುದೇವ ನಾಮಕ ಪರಮಾತ್ಮನ ಮಹಾಮಂತ್ರ ಇಲ್ಲಿ ಬೀಜಾಕ್ಷರ ರೂಪದಲ್ಲಿ ಪ್ರತಿಪಾದಿತವಾಗಿದ್ದರೂ ಇದು ಸಂಕರ್ಷಣಾವರಣ ಅಂತಂಬುದರಲ್ಲಿ ಯಾವ ಸಂದೇಹ ಪಡಬೇಕಾಗಿಲ್ಲ. ಇದನ್ನು ದ್ವಾದಶ ದಳಾತ್ಮಕವಾದ ಈ ಆವರಣವನ್ನು ಸಂಕರ್ಷಣಾವರಣ ಅಂತ ಚಿಂತನೆ ಮಾಡು ಅಂತ ಸ್ಪಷ್ಟ ಮಾಡಿದರು ಅಂತ ಹೇಳ್ತಾ, ಆ ನಂತರದಲ್ಲಿ ಇದರ ಮೇಲೆ ಏನದ ಒಂದು ನಿಮಿಷ ಈ 12 ದಳದ ಆವರಣದ ಮೇಲೆ, ಮಂಡಲದ ಮೇಲೆ 24 ದಳಗಳಿಂದ ಕೂಡಿಕೊಂಡಿರತಕ್ಕಂಥ ಒಂದು ಮಂಡಲ. ಇದು 24. ಇಲ್ಲಿಂದ ನೋಡಿಕೊಳ್ಳ್ರಿ, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ದಳಗಳಿಂದ ಕೂಡಿರತಕ್ಕಂಥ ಒಂದು ಮಂಡಲವನ್ನು ರಚನೆ ಮಾಡು. ಅದರಲ್ಲಿ ಏನು ಮಾಡಬೇಕು ಸ್ವಾಮಿ? 24 ದಳಗಳಿಂದ ಒಂದೊಂದು ದಳದಲ್ಲಿ ಗಾಯತ್ರಿ ಮಂತ್ರದ ಒಂದೊಂದು ಅಕ್ಷರವನ್ನು ಬರಿ. ಇಲ್ಲಿ ಒಂದೇ ಒಂದು ಚಿಂತನೆ ಅಷ್ಟೇ. ಗಾಯತ್ರಿ ಮಂತ್ರವನ್ನು ನಾವು ಸಾಧಾರಣವಾಗಿ ಲೆಕ್ಕ ಮಾಡಿದರೆ 23 ಅಕ್ಷರಗಳು ಕಾಣಿಸ್ತಾವೆ ನನಗೆ. ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂಬೋದರೆ 24 ಅಕ್ಷರ ಕಾಣಿಸ್ತವೆ. ಮಲ್ಲಿ ಇಲ್ಲಿರೋದು 24 ದಳಗಳಲ್ಲ, 23 ಅಕ್ಷರಗಳನ್ನು ಹೇಗೆ ಬರೀಬೇಕು ಅಂದರೆ ಅಲ್ಲಿ ಒಂದು ಕೆಲಸ ಮಾಡು. ವರೇಣ್ಯಂ ಅಂತದಲ್ಲ, ಆ ಣ್ಯಂ ಎಂಬುದನ್ನು ಣ ಬೇರೆ ಯಾ ಬೇರೆ ಮಾಡು, ವರೇಣಿಯಂ ಅಂತ ಮಾಡು. ಆವಾಗ 24 ಅಕ್ಷರ. ತತ್ ಸವಿತು ತಂ ಸವಿತು ವ ರೇ ಸವಿತು ವರೆ ವ ರೇ ಣಿ ಯಂ ನಿಯಂ ಎಂಬುದು ಬಹಳ. ಇದಕ್ಕೆ ಮಹಾನುಭಾವರಾಗಿರ್ತಕ್ಕಂಥ ಬನ್ನಂಜೆ ಗೋವಿಂದಾಚಾರ್ಯ ಒಂದು ಮಾತು ಹೇಳ್ತಾರೆ. ಅವರಿಗೆ ಎಷ್ಟು ನಮಸ್ಕಾರ ಮಾಡಿದರೂ ಕಮ್ಮಿ ಆಗ್ತಾರೆ ಆ ಮಹಾನುಭಾವರನ್ನು. ಅವರ ಭಗವಂತನ ಅವರ ಮೇಲೆ ಏನು ಅನುಗ್ರಹ ಮಾಡಿದ್ದಾನೆ, ನಾವಂಥವ್ರನ್ನ ಸ್ಮರಣೆ ಮಾಡಬೇಕು. ಅವರ ಜ್ಞಾನವನ್ನು ನಾವು ಉಪಯೋಗ ಮಾಡಿಕೊಳ್ಳೋಕ್ಕೆ ಪ್ರಯತ್ನ, ನಮ್ಮ ಸ್ವಾರ್ಥ ಅಲ್ಲ, ನಮ್ಮದಲ್ಲ ಇದು. ಆ ಮಹಾನುಭಾವನ ದಿವ್ಯವಾದ ಬುದ್ಧಿಯಿಂದ ಭಗವಂತ ಪ್ರೇರಣೆ ಮಾಡಿ ನುಡಿಸಿದ್ದು. ಇಲ್ಲಿ ನೋಡಿ, ಸ್ವಲ್ಪ ನೋಡಿರಿ, ಒಂದು ವಿಚಿತ್ರವಾಗಿರತಕ್ಕಂಥ ಚಿಂತನೆ ಇದೆ. ತಮ್ ಇಲ್ಲಿ ಮೊದಲನೇ ದಳ, ಇದರಲ್ಲಿ ಏನು ಮಾಡು? ಗಾಯತ್ರಿ ಮಂತ್ರದಲ್ಲಿರುವ 24 ಅಕ್ಷರಗಳಲ್ಲಿ ಮೊದಲನೇ ಅಕ್ಷರ ಓಂ ಅವನ್ನು ಬೀಜಾಕ್ಷರ ಮಾಡಿ ಬರಿ ಅಂತಾರೆ. ಎಲ್ಲವನ್ನು ಬೀಜಾಕ್ಷರ ಮಾಡಬೇಕು. ತ ಅಂಬೋದು ಮೊದಲನೇ ಅಕ್ಷರ, ಓಂ ತಮ್ ಅಂತ ಬರಿ. ಎರಡನೇ ಅಕ್ಷರ ಸಂ, ಸ ಓಂ ಸಂ ಅಂತ ಬರಿ. ಮೂರನೇದು ವಿ, ಓಂ ವಿಂ ಅಂತ ಬರಿ. ಆಮೇಲೆ ಓಂ ತು ಅಂಬೋದು ಮೂರನೇ ಅಕ್ಷರ, ಓಂ ತುಮ್ ಅಂತ ಮಾಡು. ಹೀಗೆ ಒಂದೊಂದು ಅಕ್ಷರವನ್ನು ವಿಭಕ್ತ ಮಾಡ್ತಾ ಹೋಗು. ಇದಕ್ಕೆ ಕೇಶವಾದಿ ರೂಪಗಳನ್ನು ಬರಿ. ಯಾಕಂದರೆ 24 ಅಕ್ಷರಗಳೇನವಲ್ಲ ಗಾಯತ್ರಿಯಲ್ಲಿ. ಆ ಗಾಯತ್ರಿಯಲ್ಲಿ ಆ ಅಕ್ಷರಗಳಿಂದ ಪ್ರತಿಪಾದ್ಯವಾದ ಭಗವದ್ರೂಪಗಳು ಯಾವುದು, ನಿಯಾಮಕವಾದ ಭಗವದ್ರೂಪ ಯಾವುದು ಅಂದರೆ ಕೇಶವಾದಿ 24 ರೂಪಗಳು. ಕೇಶವ, ನಾರಾಯಣ, ಮಾಧವ ಅಂತ 24 ರೂಪಗಳೇ ಇವು. ಈ ತಮ್ ತತ್ಸವಿತುರ್ವರೆಣ್ಯಂ ಅಂತಕ್ಕಂಥ 24 ಅಕ್ಷರಗಳು ಗಾಯತ್ರಿ ಅಲ್ಲವ, ಅವುಗಳಿಗೆ ನಿಯಾಮಕಗಳು, ಅವುಗಳಿಂದ ಪ್ರತಿಪಾದ್ಯವಾದ ಭಗವದ್ರೂಪಗಳು. ಆಶ್ಚರ್ಯಕರವಾದ್ದೇನೆಂದ್ರೆ ಗೊತ್ತನಾ? ಕೇಶವ ಇಲ್ಲಿ ಬಂದ ತ ಅಕ್ಷರಕ್ಕೆ, ಸ ಎಂಬ ಅಕ್ಷರಕ್ಕೆ ನಾರಾಯಣ ಬಂದ. ಇದೊಂದು ಸ್ವಲ್ಪ ನೋಡ್ರಿ. ವಿ ಎಂಬ ಅಕ್ಷರಕ್ಕೆ ಮಾಧವ ಬಂದ, ತು ಎಂಬ ಅಕ್ಷರಕ್ಕೆ ಗೋವಿಂದ ಬಂದ. ಆಮೇಲೆ ಸವಿತು ವ ಎಂಬ ಅಕ್ಷರಕ್ಕೆ ವಿಷ್ಣು ಬಂದ. ಆಮೇಲೆ ತತ್ಸವಿತು ವರೆ ರೇ ರೇ ಎಂಬ ಅಕ್ಷರಕ್ಕೆ ವಿಷ್ಣು ಮಧುಸೂದನ ಬಂದ. ಆಮೇಲೆ ಓಂ ಣ ಎಂಬ ಅಕ್ಷರಕ್ಕೆ ತ್ರಿವಿಕ್ರಮ ಬಂದ. ಆಮೇಲೆ ಎಂ ಎಂಬುದು ವರೇಣಿ ಎಂ ಎಂಬುದಕ್ಕೆ ಯಾರು ಬಂದರು? ದಾಮೋದರ ಬಂದ. ಇವೆರಡು ಸ್ವಲ್ಪ ಗಮನದಲ್ಲಿ ಇಡ್ರಿ ದಯಮಾಡಿ. ನಮ್ಮ ಎಂಬ ಅಕ್ಷರಕ್ಕೆ ತ್ರಿವಿಕ್ರಮ ಬಂದ. ಓಂ ಎಂ ಎಂಬ ಅಕ್ಷರಕ್ಕೆ ವಾಮನ ಬಂದ. ವಾಮನ ಇಲ್ಲಿ ನೋಡ್ರಿ, ವಾಮನ. ಇಲ್ಲಿ ತ್ರಿವಿಕ್ರಮ, ಇದು ವಾಮನ. ಇದು ನಮ್ ಅಂದರೆ ನ ತತ್ಸವಿತು ವರೇಣ್ಯಂ ನ್ಯಂ ಅಂತದ್ದು ನೋಡ್ರಿ. ಆ ನ್ಯಂ ಏನು ಮಾಡಿದ್ವಿ ನಾವು? 2 ಭಾಗ ಮಾಡಿದ್ವಿ. ನಿ ಎಂ ಅಂಥೇಳಿ. ನಿ ಎಂಬುದಕ್ಕೆ ತ್ರಿವಿಕ್ರಮ,
ಯ ಎಂಬುದಕ್ಕೆ ವಾಮನ. ನಿಜವಾಗಿ ಅದು ಹೇಗಿತ್ತು? ನ್ಯಮ್ ಅಂತ ಒಂದೇ ಅಕ್ಷರವಾಗಿತ್ತು. ಆ ಒಂದೇ ಅಕ್ಷರವನ್ನು ನಾವೇನು ಮಾಡಿದ್ವಿ? ಎರಡು ಭಾಗ ಮಾಡಿದ್ವಿ. ಬನ್ನಂಜಿಯವರು ಹೇಳ್ತಾರೆ, ಆದ ಕಾರಣವೇ ಆಶ್ಚರ್ಯ ಏನು ಗೊತ್ತಾ, ತ್ರಿವಿಕ್ರಮ ವಾಮನ. ತ್ರಿವಿಕ್ರಮ ವಾಮನ ಎರಡಲ್ಲ, ಅವು ಎರಡು ರೂಪಗಳಲ್ಲ, ಒಂದೇ ರೂಪ. ವಾಮನನೇ ತ್ರಿವಿಕ್ರಮನಾದ, ತ್ರಿವಿಕ್ರಮನೇ ಮತ್ತೆ ಪುನಃ ವಾಮನನಾದ, ಅವನೇ ಅನಿರುದ್ಧನಾದ. ಅದು ಯಾರು? ಉಪೇಂದ್ರ ಆದ. ಸೊ ಉಪೇಂದ್ರ, ವಾಮನ, ತ್ರಿವಿಕ್ರಮ, ಉಪೇಂದ್ರ. ಉಪೇಂದ್ರ ಬೇಕಾಗಿಲ್ಲ ನಮಗೆ, ವಾಮನನೇ ಉಪೇಂದ್ರ. ತ್ರಿವಿಕ್ರಮ ಮೊದಲು ವಾಮನ ಗಿಡ್ಡಾಗಿ ಬಂದು ಸಣ್ಣಕ್ಕಿದ್ದ, ಅವನು ಏನಾದ? ತ್ರಿವಿಕ್ರಮನಾದ, ದೊಡ್ಡದಾದ. ಸೊ ಎರಡು ಅಕ್ಷರಗಳೆಲ್ಲ ಇಲ್ಲಿರೋದು. ನ್ಯಮ್ ಎಂಬುದು ಒಂದೇ ಅಕ್ಷರ, ಆದರೆ ನಾವೇನು ಮಾಡಿವೆ? ಣಿ ಎಂಬುದನ್ನು ಬೇರೆ ಮಾಡಿದ್ವಿ, ಎಮ್ ಎಂಬುದನ್ನು ಬೇರೆ ಮಾಡಿ ಎರಡು ಅಕ್ಷರವನ್ನಾಗಿ ಮಾಡಿದ್ವಿ. ಹಾಗೆ ತ್ರಿವಿಕ್ರಮ ಬೇರೆಯಲ್ಲ, ವಾಮನ ಬೇರೆಯಲ್ಲ. ಬೇರೆ ಅಲ್ಲದೆ ಇರತಕ್ಕಂಥ ಎರಡು ರೂಪಗಳು ಒಂದೇ ಆದರೂ ಕೂಡ ನಾವೇನು ಮಾಡಿ ಬೇರೆ ರೂಪಗಳಾಗಿ ತ್ರಿವಿಕ್ರಮ ಅಂತ ಮೊದಲು ಮಾಡಿ, ತ್ರಿವಿಕ್ರಮ ಅಂತ ಒಂದು ಮಾಡಿ, ಆಮೇಲೆ ವಾಮನ ಅಂತ ಒಂದು ಮಾಡಿದ್ವಿ. ಆದ ಕಾರಣ ಇದನ್ನು ಬನ್ನಂಜಿಯವರು ಹೇಳ್ತಾರೆ, ಎಷ್ಟು ಶಾಸ್ತ್ರಬದ್ಧವಾಗಿ, ಎಷ್ಟು ನಮ್ಮ ಪ್ರಾಚೀನರು ಸುಂದರವಾಗಿ ಚಿಂತನೆ ಕೊಟ್ಟಿದ್ದಾರೆ. ನ್ಯಮ್ ಎಂಬುದು ಒಂದೇ ಅಕ್ಷರ. ಆ ಒಂದೇ ಅಕ್ಷರವನ್ನು 24 ಅಕ್ಷರ ಮಾಡಬೇಕು ಎಂಬ ಉದ್ದೇಶದಿಂದ ನೀ ಎಮ್ ಅಂತ ಹೇಗೆ ಮಾಡಿದೆವೋ ಹಾಗೆ ಅದಕ್ಕೆ ನಿಯಾಮಕವಾದ ಭಗವದ್ ರೂಪ ಏನಾಯಿತು ಗೊತ್ತಾ? ತ್ರಿವಿಕ್ರಮ ವಾಮನ. ತ್ರಿವಿಕ್ರಮ ಬೇರೆಯಲ್ಲ, ವಾಮನ ಬೇರೆಯಲ್ಲ. ಇಷ್ಟೇ, ವಾಮನ ಕುಳ್ಳಕ್ಕಿದ್ದ, ತ್ರಿವಿಕ್ರಮ ವಿಶ್ವವನ್ನು ವ್ಯಾಪಿಸಿದ ವಿರಾಟ್ ರೂಪಿ ಆದ. ಒಂದೇ ರೂಪ, ಏನೇನೇನೇನು ವ್ಯತ್ಯಾಸ ಇಲ್ಲ. ಈ ಚಿತ್ರಪಟಗಳು ಬರೆಯುವವರು ಏನು ಮಾಡ್ತಾರೆ ಅಂದರೆ ವಾಮನನನ್ನು ಬ್ರಹ್ಮಚಾರಿಯನ್ನಾಗಿ ಗಿಡ್ಡಕ್ಕಿದ್ದಂತೆ ಬರಿತಾರೆ, ಅದು ಕರೆಕ್ಟಾಗದು. ಆ ವಾಮನನೇ ಬಲಿಯನ್ನು ಕೊಟ್ಟ 3 ಪಾದವನ್ನು ಅಳಿಲಕ್ಕಾಗಿ ವಿಶ್ವರೂಪ ತಾಳಿದೆ. ವಿಶ್ವರೂಪದ ಕಿರೀಟ ಪರಿಟ ಹೀಗೆ ತೋರಿಸೋರು ಏನು ಮಾಡ್ತಾರೆ? ಕಿರೀಟ ಇವೆಲ್ಲ ಇಟ್ಟುಕೊಂಡಂತೆ ತೋರಿಸ್ತಾರೆ. ಇಲ್ಲ, ವಾಮನನೇ ಎತ್ತರಕ್ಕೆ ಬೆಳೆದಾಗ ತ್ರಿವಿಕ್ರಮ. ಕೃಷ್ಣ ರಣರಂಗದಲ್ಲಿ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಾರಥಿಯಾಗಿದ್ದ. ಅರ್ಜುನನ ಪ್ರಾರ್ಥನೆಯಂತೆ ಅರ್ಜುನಿಗೆ ತನ್ನ ವಿಶ್ವರೂಪ ತೋರಿಸಿದಾಗ ದೊಡ್ಡ ರೂಪ ತಾಳಿದ. ಆ ಕೃಷ್ಣ ರೂಪ ಏನು ಹೋಗಲಿಲ್ಲ, ಅದು ಹಾಗೆ ಆದ. ಅದರಂತೆ ವಾಮನ ರೂಪಿಯಾದ ಪರಮಾತ್ಮನೇ ತ್ರಿವಿಕ್ರಮ ಬೆಳೆದು ನಿಂತುಕೊಂಡಾಗ ತ್ರಿವಿಕ್ರಮ ಅಂತ ಅನಿಸಿಕೊಂಡ. ನ್ಯಮ್ ಎಂಬುದು ಒಂದೇ ಅಕ್ಷರ, ಆದರೆ 24 ಅಕ್ಷರ ಮಾಡಬೇಕು ಎಂಬುದರಿಂದ ನೀ ಅಂತ ಒಂದು ಮಾಡಿ, ಎಮ್ ಅಂತ ಬೇರೆ ಮಾಡಿ 2 ಅಕ್ಷರ ಮಾಡಿದಂತೆ ಭಗವಂತನ ಒಂದೇ ರೂಪ 2 ರೂಪವಾಗಿವೆ. ಅವೆರಡೇ ಈ 2 ಅಕ್ಷರಗಳಿಗೆ ನಿಯಾಮಕ ಎಂಬುದನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ, ಒಟ್ಟಿನ ಮೇಲೆ 24 ದಳಗಳು. 24 ದಳಗಳಲ್ಲಿ ಗಾಯತ್ರಿ ಮಂತ್ರದ 24 ಅಕ್ಷರಗಳನ್ನು ಬೀಜಾಕ್ಷರಗಳನ್ನಾಗಿ ಮಾಡಿ ಓಂಕಾರ ಸಹಿತವಾಗಿ 24 ದಳಗಳಲ್ಲಿ ಕ್ರಮವಾಗಿ ಬರಿ. ಅದರ ಕೆಳಗೇನು ಬರಿಬೇಕಯ್ಯ? ಆ ಅಕ್ಷರಗಳಿಂದ ಪ್ರತಿಪಾದ್ಯನಾದ ನಿಯಾಮಕನಾದ ಕೇಶವಾದಿ 24 ರೂಪಗಳನ್ನು ಬರಿ ಅಂತ ಸ್ಪಷ್ಟ ಮಾಡಿದರು. ಮುಂದೆ ಇನ್ನೇನು ಮಾಡಬೇಕು ಎಂಬುದನ್ನು ನಾಳೆ ಹೇಳ್ತೀನಿ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.